ಇವಾಗ ಓದು 3ನೇ ತಿಂಗಳಿಂದ ಹಂಗಾಗಿತ್ತು ಅಂತವ. ಅವರು ಏನೋ ಪೈಪ್ ಹಾಕಬೇಕು ಅದು ಮಾಡಬೇಕು ಅಂದರು. ನಮ್ಮ ಯಜಮಾನ್ರು ಬೇಡಿ ಅವೆಲ್ಲ ಅಂತ ಅಂದರು. ನಮ್ಮ ಹಳ್ಳಿ ಮಯ್ಯ ಇದ್ದವರು ಮೊಬೈಲಲ್ಲಿ ನೋಡಿ ಇದನ್ನು ಅದೇ ಅವರೇ ಕರ್ಕೊಬತ್ತವ್ರೆ 2 ಸಲಿಂದವ. ಇಲ್ಲಿ ಅನ್ನೋದು ಕಳ್ಳು ಸಣ್ಣ ಕಳ್ಳು ಐತಲ್ಲ ನೋಡಿ, ಆ ಕಳ್ಳನ ಮೇಲೆ ಒಂಚೂರು ಐತೆ, ಅದು ಕ್ಯಾನ್ಸರ್ ಥರ ತೆರಿಕತ್ತೈತೆ. ನಮಗೆ ಈಗ 2-3 ತಿಂಗಳಿಂದ ಗೊತ್ತಾಯಿತು. ಆಮೇಕಿಂದ ಏನೂ ಇದ್ದಿದ್ದಿಲ್ಲ, ಗ್ಯಾಂಡಿಸ್ ಬಂದ್ಬಿಡ್ತು. ಎಲ್ಲ ಈ ಥರ ಕಪ್ಪುಗಾಗ್ಬಿಟ್ಟಿದೆ, ಕಪ್ಪು ಬಂದ್ಬಿಟ್ಟು ಎಲ್ಲ ಇದಾಗ್ಬಿಟ್ಟಿದೆ. ಸುಸ್ತಾಯ್ತಿತ್ತು, ಊಟ ಮಾಡೋಕ್ಕಾಯ್ತಿತ್ತಿಲ್ಲ. ಊಟ ಮಾಡಿದ್ರೆ ಇಲ್ಲೇ ನಿಂತ್ಕೊಬಿಡೋದು, ಹೊಟ್ಟೆ ಒಳಗಡಿಕೆ ಹೋಯ್ತಿತ್ತಿಲ್ಲ. ಬೆಳಗ್ಗೆ ರಾತ್ರಿ ಹೊತ್ತು ಊಟ ಮಾಡ್ಬಿಟ್ಟು ಮಣಿಕಂದ್ರೆ ಬೆಳಗ್ಗೆ ಹೊತ್ತು ಎದ್ದೇಳೋಕ್ಕೆ ವಾಂತಿ ಆಗೋದು. ಆವಾಗ ನಮ್ಮ ಯಜಮಾನ್ರಿಗೆ ಹೇಳ್ದಕ್ಕೆ ನಮ್ಮ ಯಜಮಾನಂದರು ಹೋಗಿ ಅಷ್ಟಕ್ಕೆ ಏನೋ ಕಂಡುಬಿಡಪ್ಪ, ಏನೂ ಆಗಲ್ಲ ಅಂತ ಅಂದರು. ಆಗ ಲಾಸ್ಟಲ್ಲಿ ರಿಸೀವ್ಸುವೆ ಒಂಥರ ಕೆಂಪು ಥರ ಹೋಯ್ತಾಯಿತ್ತು. ಆವಾಗ ಕರ್ಕೊಂಡೋದ್ರು. ಗೊತ್ತಿಲ್ಲ, ಇದು ಫಸ್ಟ್ ಬಂದು ತಗೋಗಿದ್ದು, ಈಗ 2ನೇ ಸಲ ಇದು. ಈಗ ಒಂದು ಸ್ವಲ್ಪ ಊಟ ಮಾಡ್ತೀನಿ, ಏನೂ ಇಲ್ಲ, ಕೆಲಸ ಏನು ಮಾಡಿಸ್ತಾ ಇಲ್ಲ. ತಿರ್ಗಾಡ್ಕೊಂಡು ಊಟ ಮಾಡ್ಕೊಂಡು 3 ಟೈಮು ಇಷ್ಟು ಊಟ ಮಾಡ್ಕೊಂಡು ತಿರ್ಗಾಡ್ಕೊಂಡಿದ್ದು. ಆವಾಗ ಏನಾದ್ರು ಒಂದು ಕೆಲಸ ಮಾಡಿದ್ರೆ ಸಾಕು, ಸುಸ್ತು ಸಂಕಟ ಆಗೋದು, ಹಂಗಾಗೋದು. ಅಂದರೆ ಇವಾಗ ಏನು ಕೆಲಸ ಮಾಡಿಸ್ತಾ ಇಲ್ಲ ನಮ್ಮ ಮನೇಲಿ. ಅದು ಏನೂ ಇಲ್ಲ, ಪರವಾಗಿಲ್ಲ, ಇವಾಗ ಹಂಗೆ ಮಾಡ್ತಾಯಿದ್ದೀರಿ ಕಂಟಿನ್ಯೂ ಆಗಿ, ಹಂಗೆ ಮಾಡ್ರಪ್ಪ, ಏನೂ ಆಗೋಲ್ಲ, ಒಳ್ಳೇದಾಯ್ತದೆ ಅಂದ್ರಪ್ಪ ಡಾಕ್ಟ್ರು.